ಆ ನಂಬಿಕೆಯಿಂದಾನೆ ನಿನ್ನ ತುಂಬಾ ವರ್ಷದಿಂದ ನನ್ನ ಜೊತೆಗೆ ಇಟ್ಕೊಂಡಿದ್ದೀನಿ. ಸರಿ, ನಿನ್ ಪುರಾಣ ಪಾಠ ಎಲ್ಲ ಸಾಕು, ಒಂದು ಸಂಧ್ಯಾ ರಾಗ ಹಾಡೋಣವಾ? ಏನಣ್ಣ, ಸಂಧ್ಯಾನು ಸತೀಶನ ಬೇರೆ ಮಾಡ್ತಾ ಇದ್ದೀರಾ? ಇಲ್ಲ ಕಣೋ, ಕಾರ್ ಹತ್ಸಿ ಇಬ್ರನ್ನು ದೂರ ದೂರ ಮಾಡ್ತೀನಿ. ಏನೋ ಸಂಧ್ಯನ ಮೇಲೇನು ಸತೀಶ್ ಮೇಲೇನು ಕಾರ್ ಹತ್ತಿಸ್ತೀರಾ? ಸಂಧ್ಯನ ಬಿಟ್ಟಾಕ್ಯಣ, ಸತೀಶ ನಿನ್ ಮಗ ಕಣಣ್ಣ. ಒಟ್ಟಾಳ, ನಾನು ಕಾರ್ ಹತ್ಸಿ ಆಕ್ಸಿಡೆಂಟ್ ಮಾಡ್ತೀನಿ ಅಂತ ಹೇಳಿದ್ದು ಸತೀಶ್ ಮೇಲಲ್ಲ, ಸಂಧ್ಯಾ ಮೇಲೆ. ಅದ್ರ ಮುಂಚೆ ಹೇಳ್ಬೇಕಲ್ಲಣ್ಣ, ಒಂದ್ ಸೆಕೆಂಡ್ ನನ್ ಗಾಬರಿನೇ ಆಗೋಗ್ಬಿಟ್ಟೆ. ಲೈ, ಆ ಸಂಧ್ಯಾ ಯಾವಾಗ ಒಂಟಿಯಾಗಿ ಬರ್ತಾಳೆ ಅಂತ ನೀನು ನೋಡ್ತಾನೆ ಇರು. ಅವಳು ಬರ್ಬೇಕಾದ್ರೆ ಅವಳ ಮೇಲೆ ನೀನೇ ಕಣೋ ಕಾರ್ ಹತ್ತಿಸ್ಬೇಕು. ಏನಣ್ಣ, ಚಿಂತನೆ ಮಾಡ್ಬೇಡಿ ಅಣ್ಣ, ಸಂಧ್ಯನ ಮೇಲೆ ಕಾರ್ ಹತ್ತಿ ಸ್ಪಾಟ್ ಔಟ್ ಮಾಡ್ಬಿಡ್ತೀನಿ. ಲೈ, ನೀನು ಸಂಧ್ಯಾನ ಸಾಯಿಸ್ಬಾರ್ದು ಕಣೋ. ಅವಳದು ಒಂದು ಕಾಲು ಒಂದು ಕೈಯೋ ಮುರಿದಾಕ್ಬೇಕು. ಮುಖ್ಯವಾಗಿ ಅದು ನಾವು ಮಾಡಿರೋ ತರ ಇರಬಾರ್ದು, ಯಾರಿಗೂ ಡೌಟ್ ಬರ್ದೇ ಇರೋ ತರ ಆಕ್ಸಿಡೆಂಟ್ ತರ ಇರಬೇಕು. ಏಯ್, ತುಂಬಾ ಹುಷಾರಾಗಿರು, ಯಾಕಂದ್ರೆ ಈಗ ತಾನೇ ಅವಳ ತಂಗಿನ ಯಾವನೋ ಕೊಲೆ ಮಾಡಿದಾನೆ. ಏಯ್, ಪೊಲೀಸ್ ವಿಚಾರಣೆ ಇನ್ನೂ ಮುಗ್ದಿಲ್ಲ. ಪೊಲೀಸ್ ನಮ್ಮ ಮೇಲೆ ಯಾವತ್ತೂ ಸಂದೇಹ ಪಡಬಾರ್ದು. ಆದ್ರಿಂದ ನಾವ್ ಯಾವಾಗ್ಲೂ ಜಾಗೃತಿಯಾಗಿರ್ಬೇಕು. ಶಕ್ತಿ, ಮುಖ್ಯವಾಗಿ ನನ್ನ ಮಗ ಸತೀಶ್ಗೆ ಸಂಧ್ಯಾಗೆ ಆಕ್ಸಿಡೆಂಟ್ ಆಗಿರೋಂಥದ್ದು ಗೊತ್ತಾಗ್ಲೇಬಾರ್ದು. ಗೊತ್ತಾದ್ರೆ ನನ್ನ ಮಗ ನನ್ನ ಸುಮ್ಮನೆ ಬಿಡೋದಿಲ್ಲ. ಅಣ್ಣ, ನಾನ್ ನಿನ್ ಜೊತೆ ಕೆಲಸ ಕಲ್ತ್ಕೊಂಡಿದ್ದಣ್ಣ, ಖಂಡಿತವೂ ತಗ್ಲಾಕೊಳ್ಳೋದಿಲ್ಲ. ಯಾರಿಗೂ ಗೊತ್ತಿಲ್ದಿರೋ ತರ ಕಾರಿಂದ ಗುದ್ದಿ ಅದೊಂದು ಆಕ್ಸಿಡೆಂಟ್ ಅಂತ ಪ್ರೂವ್ ಮಾಡ್ಬಿಡ್ತೀನಣ್ಣ. ಸಂಧ್ಯನ ಕೈಕಾಲು ಹೊಡೆದು ಅವಳ ಜೀವನ ಹಾಳು ಮಾಡ್ತೀನಣ್ಣ. ಅದಾದ್ಮೇಲೆ ಸಂಧ್ಯನು ಸತೀಶ್ ಹೆಂಗ್ ಸೇರ್ತಾರೆ ಅಂತ ನೋಡ್ತೀನಿ. ಸಂಧ್ಯಾ, ನಿನಗೆ ನಾನು ರಾಗನ ಹಾಡಿದೆ. ಏನ್ ಮೇಡಮ್, ನಾನು ನೋಡ್ಕೊಂಡು ನಗ್ತಾ ಇದ್ದೀರಾ? ನನ್ನ ನೋಡಿದ್ರೆ ನಿಮಗೆ ನಗು ಬರುತ್ತಾ? ನಾನು ಕೋಪಿಷ್ಟ. ನನಗೆ ಒಂದ್ ವೇಳೆ ಕೋಪ ಬಂದ್ರೆ ಅನ್ಕೊಳ್ಳಿ, ನಾನು ತುಂಬಾ ಟೆರರ್ ಆಗ್ಬಿಡ್ತೀನಿ. ಏನು ಇವನು ಲೂಸ್ ತರ ಮಾತಾಡ್ತಾ ಇದ್ದಾನೆ? ಹಂಗ ಯೋಚನೆ ಮಾಡ್ತಾ ಇದ್ದೀರಾ? ಇದನ್ನ ನಿಮ್ ಜೊತೆನೆ ಮಾತಾಡ್ತೀನಿ. ಬೇಡ, ಸಂಧ್ಯಾಗೆ ನಾನ್ ಫೋನ್ ಮಾಡೋದಿಲ್ಲ. ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸರಿ ಸರಿ, ಬೈಕಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡು ಕೂತ್ಕೊಳ್ಳಿ. ಓಕೆ ಓಕೆ, ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಕೂತ್ಕೊಳ್ಳಿ. ಓಯ್ ಸತೀಶ್! ಅಯ್ಯೋ ನಿನ್ನು, ಓಯ್ ಸತೀಶ. ಏನು ನನ್ನ ನೋಡ್ಬಿಟ್ಟು ಅಷ್ಟೊಂದು ನಗ್ತಿದ್ಯಲ್ಲ? ನನ್ನ ಹತ್ರ ನಗೋದೆಲ್ಲ ಇಟ್ಕೋಬೇಡ, ನನಗೆ ಸಖತ್ ಕೋಪ ಬರುತ್ತೆ. ಆಮೇಲೆ ಸರಿ ಸರಿ, ನಾನು ನಿಂಗೆ ಫೋನ್ ಮಾಡಿ ಮಾತಾಡ್ಲಾ? ಚಿಚಿ, ಬೇಡ ಬೇಡ, ಬೇಡವೇ ಬೇಡಪ್ಪ. ನಾನೇನಾದ್ರೂ ಸತೀಶಿಗೆ ಫೋನ್ ಮಾಡಿದ್ರೆ ನಾನೇನೋ ಅವನ ಹಿಂದೆ ಹೋಗೋ ಥರ ಆಗ್ಬಿಡತ್ತೆ. ಯಾವಾಗಲೂ ಹುಡುಗ್ರೆ ಹುಡುಗಿಯರಿಂದ ಬೀಳ್ಬೇಕು, ನಾವದನ್ನೆಲ್ಲ ಬಿಟ್ಕೊಡ್ಬಾರ್ದು. ಸತೀಶೇ ಫೋನ್ ಮಾಡಲಿ.
ನಮ್ಮ ಮೇಲೆ ಆಸೆ ಇದ್ರೆ ಈ ನನ್ನ ಮುದ್ದಿನ ರಾಸ್ಕಲ್ ಕಾಲ್ ಮಾಡ್ಲಿ. ನಗು ನೋಡಿದ್ಯಾ? ನಗುನ ಮಗು ತರ ನಗ್ತಿದ್ದಾನೆ. ಕಳ್ಳ ಕೃಷ್ಣ. ಸರಿ, ನಾನೇ ಮಾಡ್ತೀನಿ. ಬೇಡ ಬೇಡ, ಸಂಜೆಗೆ ನನ್ನ ಮೇಲೆ ಆಸೆ ಇದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಫೋನ್ ಮಾಡ್ಬೇಕಿತ್ತಲ್ಲ. ವೆಯ್ಟ್ ಮಾಡೋಣ, ಸಂಧ್ಯಾನೇ ಫೋನ್ ಮಾಡ್ಲಿ. ಖಂಡಿತ ನಾನು ಅವಳಿಗೆ ಇಷ್ಟ ಆಗಿದ್ರೆ, ನನ್ನ ಮೇಲೆ ಏನಾದ್ರೂ ಅಫೆಕ್ಷನ್ ಇದ್ರೆ ಸಂಧ್ಯಾನೇ ಫೋನ್ ಮಾಡ್ತಾಳೆ. ಸೊ ವೆಯ್ಟ್ ಮಾಡಿ ನೋಡೋಣ. ಓಕೆನಾ ಸಂಧ್ಯಾ? ಲೆಟ್ಸ್ ವೆಯ್ಟ್ ಅಂಡ್ ಸಿ. ಏನು ಇವನು ನಂಗೆ ಕಾಲೇ ಮಾಡ್ತಿಲ್ವಲ್ಲ? ಒಂದ್ ಪಕ್ಷ ನಮ್ಮನ್ನ ನೆನೆಸ್ಕೊತಾನೆ ಇಲ್ವೋ? ಸರಿ, ನಾವೇ ಟ್ರೈ ಮಾಡೋಣ. ಅಯ್ಯೋ ಬೇಡ ಬೇಡ. ಏನಿನ್ನು ಫೋನ್ ಬಂದಿಲ್ವಲ್ಲ? ಸರಿ ಬೇಡ, ಪಾಪ ಸಂಧ್ಯಾಗ್ ನಾನು ಬಿಟ್ಕೊಡ್ತೀನಿ. ನಾನೇ ಕಾಲ್ ಮಾಡ್ತೀನಿ. ಸಿಕ್ಕಾಕೊಂಡ್ಯಾ? ಮಾ, ಹಲೋ ಹಲೋ. ಹಲೋ, ಅವ್ರ ಫೋನ್ ಸ್ವಿಚ್ ಆಫ್ ಆಗೋಯ್ತಲ್ಲ. ಚಾರ್ಜ್ ಇಲ್ಲ ಅನ್ಸತ್ತೆ. ಏ ಕಳ್ಳ ಕೃಷ್ಣ, ಯಾಕೋ ನನ್ನ ಇಷ್ಟ ಆಟಾಡಿಸ್ತಿದ್ಯಾ? ನಿಂಗ್ ಮನ್ಸೇ ಇಲ್ವಾ? ಹೇ, ನಿನ್ ಫೋನ್ ಸ್ವಿಚ್ ಆಫ್ ಆದ್ರೆ ಏನು? ಇವತ್ ರಾತ್ರಿ ಫುಲ್ಲು ನಿನ್ ಫೋಟೋ ಜೊತೆನೆ ಮಾತಾಡ್ತೀನಿ. ಓಕೆನಾ ಡಾರ್ಲಿಂಗ್? ಸತೀಶ, ಏನಮ್ಮ? ಹೊಸ ಮನೆ ನೋಡಿದ್ನಪ್ಪ. ಈ ವಾರನೇ ಈ ಮನೆನ ಖಾಲಿ ಮಾಡ್ಬಿಟ್ಟು ಹೊಸ ಮನೆಗೆ ಹೋಗ್ಬಿಡಣ್ವಾ? ನಿನ್ಗೆ ಸಂತೋಷ ತಾನೇನೋ? ಏನಪ್ಪ ಸತೀಶ, ಹೀಗೇನು ಮಾತಾಡದೆ ಸೈಲೆಂಟ್ ಆಗಿದ್ಯಾ? ನೀನ್ ತಾನೇ ಅಮ್ಮ ಬೇಡ ಅಂತ ಹೇಳಿದ್ರು ಮನೆ ಖಾಲಿ ಮಾಡೋಣ ಅಂತ ನೋಡ್ಕೊಂಬಂದೆ. ಈ ಊರೇ ಬಿಟ್ಟು ಹೋಗೋಣ ಅಂದೆ. ಮಾ, ಅದು ಬಂದು ಈಗ ನನಗೆ ಈ ಊರ್ ಬಿಟ್ಟು ಹೋಗೋ ಮನ್ಸಿಲ್ಲ. ಈ ಮನೆ ಕೂಡ ಖಾಲಿ ಮಾಡೋದ್ ಬೇಡಮ್ಮ. ಈ ಮನೇಲಿ ಇದ್ಬಿಡನ್ವಾ? ಓಕೆನಮ್ಮ? ಸರಿನೋ ಕಂದ, ನಿನಗೂ ಓಕೆ ಅಂದ್ರೆ ನನಗೂ ಅದೇನೋ ಓಕೆ. ಸರಿ, ಅಮ್ಮ ಅಂದ್ರೆ ಅಮ್ಮನೇ. ಸಂಧ್ಯಾ, ನಾನು ಈ ಊರನ್ನ ಬಿಟ್ಟು ಹೋಗೋದಿಲ್ಲ, ನಿನ್ನನ್ನು ಬಿಟ್ಟು ಹೋಗೋದಿಲ್ಲ. ಓಕೆನಾ? ಸರ್ ನಮಸ್ಕಾರ ಸರ್. ಬಾರಮ್ಮ, ಯಾವ ವಿಷಯಕ್ಕೆ ನನ್ನ ನೋಡಕ್ ಬಂದಿದೀಯಾ? ನಿನ್ನ ನಾನು ಇದಕ್ ಮುಂಚೆ ನೋಡೇ ಇಲ್ವಲ್ಲ. ನಾನು ಈ ಊರಲ್ಲ ಸರ್, ಬೇರೆ ಊರು ಸರ್. ನನ್ಗೊಂದು ಸಹಾಯ ಮಾಡಬೇಕು ಸರ್. ನಿನ್ನ ಹೆಸರೇನಮ್ಮ? ಶೀಲಾ ಸರ್. ಶೀಲಾ, ನಾನು ಸೇವಾ ಸಂಘ ಇಟ್ಕೊಂಡಿಲ್ಲ. ಒಡವೆ ಜಮೀನು ಹೆಸರಲ್ಲಿ ಬಡ್ಡಿಗೆ ಬಿಡೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನಾನೊಬ್ಬ ಫಿನಾನ್ಷಿಯರ್ ಅಮ್ಮ. ನನ್ನ ಹತ್ರನೇ ಬಂದು ಸಹಾಯ ಕೇಳ್ತಿದ್ಯಾ? ಸತೀಶ್ ನಿಮ್ ಮಗ ತಾನೆ? ಹೌದು. ಅವನಿಗೇನಿವಾಗ? ನಿಮ್ ಮಗ ಸಂಧ್ಯಾ ಅನ್ನೋ ಹುಡ್ಗಿನ ತುಂಬಾ ಇಷ್ಟಪಡ್ತಿದ್ದಾನೆ. ಆದಷ್ಟು ಬೇಗ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾನೆ. ನೀವು ಮನ್ಸು ಮಾಡಿದ್ರೆ ಸಂಧ್ಯಾಯಿಂದ
ನಿಮ್ಮ ಮಗನ ಬೇರೆ ಮಾಡ್ಬೋದು. ಏನಮ್ಮ, ನನ್ ಮಗನ್ನ ನೀನ್ ಲವ್ ಮಾಡ್ತಿದ್ಯಾ? ಇಲ್ಲ ಸರ್, ನಿಮ್ಮ ಮಗನಿಗೆ ನಾನು ಯಾರು ಅನ್ನೋದೇ ಗೊತ್ತಿಲ್ಲ. ನನಗೂ ನಿಮ್ಮ ಮಗ ಗೊತ್ತಿಲ್ಲ. ಮತ್ತೆ ಯಾಕಮ್ಮ ಸತೀಶನು ಸಂಧ್ಯಾನು ಬೇರೆ ಮಾಡೋದಕ್ಕೆ ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ಯಾ? ಕಾರಣ ಇದೆ ಸರ್. ಸಂಧ್ಯಾ ನಿನಗೇನಾದ್ರೂ ದ್ರೋಹ ಮಾಡಿದಾಳ? ಅಯ್ಯಯ್ಯೋ, ಅದೆಲ್ಲ ಇಲ್ಲ ಸರ್. ಸಂಧ್ಯಾಗೂ ನಂಗೂ ಯಾವ ಸಂಬಂಧನೂ ಇಲ್ಲ ಸರ್. ಮತ್ತ್ಯಾಕಮ್ಮ ಸತೀಶ್ಗೂ ನಿನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ಯಾ? ಅದೇ ರೀತಿ ಸಂಧ್ಯಾಗೂ ನಿನಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ಹೇಳ್ತಿದ್ಯಾ? ಮತ್ತೆ ಯಾಕಮ್ಮ ಅವರಿಬ್ರು ಬೇರೆ ಮಾಡೋದಕ್ಕೆ ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ಯಾ? ಸಂಧ್ಯಾನ ನನ್ನ ಫ್ರೆಂಡ್ ಅರುಣ್ ಅನ್ನೋನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ಅವ್ರ ಮನೇಲಿ ಹುಡ್ಗಿನ್ ಕೇಳಕ್ಕೆ ಅವ್ರ ಮನೆಗೆ ಹೋದ. ಆದ್ರೆ ಅರುಣ್ ಸಂಧ್ಯಾನ ಮದುವೆ ಆಗೋ ಸಮಯದಲ್ಲಿ ನಡಿಬಾರ್ದಿದ್ದೆಲ್ಲ ನಡೆದೋಯ್ತು. ಮದುವೆ ಯಾವುದೋ ಒಂದು ಕಾರಣದಿಂದ ನಿಂತೋಯ್ತು. ಈಗ ಅರುಣ್ ಸಂಧ್ಯಾನ ಮರೆಯೋಕ್ಕಾಗದೆ ಸೂಸೈಡ್ ಮಾಡ್ಕೋಬೇಕು ಅಂತ ಇದ್ದಾನೆ. ಅವನ್ ಕಾಪಾಡಿ ಸಂಧ್ಯಾನ ಅವನ ಜೊತೆ ಸೇರ್ಸೋಣ ಅಂತ ನಾನು ಅವನಿಗೆ ಪ್ರಾಮಿಸ್ ಮಾಡಿ ಬಂದಿದ್ದೀನಿ. ನನಗೆ ನೀವೇ ಸರ್ ಹೆಲ್ಪ್ ಮಾಡಬೇಕು. ಅರುಣ್ ಕತೆ ಕೇಳಿದ್ರೆ ಮನಸ್ಸಿಗೆ ತುಂಬಾ ನೋವಾಗ್ತಿದೆಯಮ್ಮ. ಶೀಲಾ, ನನಗೆ ಸಂಧ್ಯಾನ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳನ್ನ ನನ್ನ ಮಗನಿಂದ ಬೇರೆ ಮಾಡೋದಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ. ಇನ್ನೂ ನನ್ನಿಂದ ಅವರಿಬ್ರನ್ನ ಬೇರೆ ಮಾಡಕ್ಕಾಗ್ಲೇ ಇಲ್ಲ. ಅವರಿಬ್ರನ್ನ ಬೇರೆ ಮಾಡೋಕೆ ನನ್ ಜೊತೆ ಸೇರ್ಕೊಂಡು ಇವಾಗ ನೀನು ಇದೀಯಾ. ಖಂಡಿತ ಬೇರೆ ಮಾಡೋಣ, ಚಿಂತೆ ಮಾಡ್ಬಿಡ ಹೋಗು. ಸಂಧ್ಯಾ ಅರುಣ್ಗೇನೆ. ಹಾ, ಮತ್ತೆ ಶೀಲಾ, ಅರುಣ್ಗೆ ತಾಳಿ ತಗೊಂಡಿಟ್ಕೊಂಡು ಮದುವೆಗೆ ಮುಹೂರ್ತ ನೋಡ್ಸಕ್ ಹೇಳು. ನಾನೇ ವರದಕ್ಷಿಣೆ ಜೊತೆಗೆ ಸಂಧ್ಯಾನ ಕಳಿಸ್ಕೊಡ್ತೀನಿ. ಸಂತೋಷವಾಗಿ ಹೋಗು. ತುಂಬಾ ಥ್ಯಾಂಕ್ಸ್ ಸರ್. ನಾನು ಈಗಲೇ ಹೋಗಿ ಇದನ್ನ ಅರುಣ್ಗೆ ಹೇಳ್ತೀನಿ. ಅವ್ನು ತುಂಬಾ ತುಂಬಾ ಖುಷಿ ಪಡ್ತಾನೆ. ನಾನು ಬರ್ತೀನಿ ಸರ್. ಹಣ್ಣು ಜಾರಿ ಹಳ್ಳಕ್ ಬೀರುತ್ತೆ ಅಂತ ನೋಡಿದ್ರೆ, ಆದ್ರೆ ಹಣ್ಣು ನೋಡಿದ್ರೆ ನೇರವಾಗಿ ಬಾಯಿಗೆ ಬೀಳ್ತಾ ಇದೆ. ಅರುಣ್ಣ ಇಟ್ಕೊಂಡೆ ಸಂಧ್ಯಾನ ಈಸಿಯಾಗಿ ದೂರ ಮಾಡೋಣ. ನಮ್ಮ ರೂಟ್ ಕ್ಲಿಯರ್ ಆಯ್ತು. ಸತೀಶ್, 7 ಜನ್ಮಕ್ಕೂ ಸಂಧ್ಯಾ ನಿನ್ನ ಹೆಂಡತಿ ಆಗೋದೇ ಇಲ್ಲ. ಮಾಡ್ತೀನಿ ನೋಡು ನಿಂಗೆ ಮುಂದೆ. ಅರುಣ್, ಈಗ ನನ್ನನ್ನು ಏನಕ್ಕೆ ಬರಕ್ ಹೇಳಿದ್ದು? ಏನಾದ್ರೂ ಇದ್ರೆ ಫೋನಲ್ಲಿ ಮಾತಾಡ್ಬೋದಲ್ಲ? ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಿರೋದು ನನ್ನ ಲೈಫ್ ಮ್ಯಾಟರ್. ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ನಿನಗೆ ಬರೋಕ್ ಹೇಳಿದ್ದು. ಏನೋ ನೀನು ಹೊಸದಾಗಿ ಲೈಫ್ ಬಗ್ಗೆ ಹೇಳಕ್ ಹೋಗ್ತಿದ್ಯಾ? ಆ ಸಂಧ್ಯಾ ಪುರಾಣ ತಾನೇ, ಅದು ಕೇಳಿ ಕೇಳಿ ಬೋರ್ ಆಗೋಗಿದೆ. ಸಂಧ್ಯಾ ಬಗ್ಗೆ ನಾನು ಮಾತಾಡೋದನ್ನ ನಿಲ್ಲಿಸ್ಬೇಕು ಅಂತಂದ್ರೆ ನನ್ನ ಉಸಿರೇ ಆ ಸಂಧ್ಯಾದು. ನಾನು ಜೀವಂತವಾಗಿರೋವರೆಗೂ ಸಂಧ್ಯಾನ ನಾನು ಮರೆಯೋಕ್ ಸಾಧ್ಯನೇ ಇಲ್ಲ, ಮರೆಯೋಕ್ ಹೋಗೋದು ಇಲ್ಲ. ಏ ಲೂಸು, ಈಗ ಯಾರು ನಿನ್ನ ಸಂಧ್ಯಾನ್ ಮರಿ ಅಂತ ಹೇಳಿದ್ದು? ಸಂಧ್ಯಾ ಪಾಪ ಕಣೋ, ಅವಳಿಗೋಸ್ಕರ ದೇವ್ರ ಹತ್ರ ಬೇಡ್ಕೊಂತೀನೋ. ಶೀಲಾ, ದೇವ್ರ ಹತ್ರ ನಿನ್ ಫ್ರೆಂಡು ನನಗ್ ಸಿಗ್ಲಿ ಅಂತ ಬೇಡ್ಕೋ. ಸಂಧ್ಯಾಗೋಸ್ಕರ ಬೇಡ್ಕೋಬೇಡ ಅಂತ ಹೇಳ್ತಿದ್ಯಾ? ಸಂಧ್ಯಾ ಬೇರೆ ನಾನ್ ಬೇರೆ ಅಲ್ಲ. ನನ್ ಒಳಗೆ ಸಂಧ್ಯಾ ಇದ್ದಾಳೆ. ನನಗ್ ಬೇಡ್ಕೊಂಡ್ರೆ ನನ್ ಒಳಗಿರೋ ಸಂಧ್ಯಾಗೂ ಬೇಡ್ಕೊಂಡಂಗೇನೆ. ಇನ್ನ ಎಷ್ಟ್ ದಿನ ಸಂಧ್ಯಾ ಸಂಧ್ಯಾ ಅಂತ ತಾಳಿ ಕಟ್ದೆ ಈ ತರ ಮಾತಾಡ್ತಿರ್ತೀಯ? ಇನ್ಮೇಲೆ ನಾನು ಗೋಳಾಡ್ಬಾರ್ದು ಅಂತಂದ್ರೆ ಅದಕ್ಕೊಂದು ಐಡಿಯಾ ಮಾಡಿದೀನಿ ನಾನು. ಏನ್ ಐಡಿಯಾ? ನನ್ನ ಹತ್ರ ಹೇಳಲ್ವಾ? ಆ ರೀತಿ ಎಲ್ಲ ಏನಿಲ್ಲ ಶೀಲಾ. ಏನು ಇಲ್ಲ ಅಂದ್ರೆ ನನ್ನನ್ನು ಏನಕ್ಕೋ ಬರಕ್ ಹೇಳಿದ್ದು? ಮ್ಯಾಟ್ರ್ ತುಂಬಾನೇ ಸಿಂಪಲ್. ನಾನ್ ಸ್ಟ್ರೈಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಅರ್ಥ ಆಗಿಲ್ವಾ? ನಾನೇ ಸಂಧ್ಯಾನ ನೇರವಾಗಿ ಹೋಗಿ ನೋಡಿ ನಮ್ ಮದ್ವೆ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀನಿ ಅವಳ ಹತ್ರ. ಅದ್ ನಿನಗ್ ಹೇಳ್ಬೇಕು ಅಂತಾನೆ ನಿನಗಿಲ್ಲಿಗೆ ನೇರವಾಗಿ ಬರಕ್ ಹೇಳ್ದೆ. ನಿನಗ್ ಹೇಳ್ದೇನೆ, ನಿನಗ್ ಗೊತ್ತಿಲ್ದೇನೆ ನಾನ್ ಯಾವ್ದನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀ ಇಲ್ದೆ ನಾ ಏನು ಮಾಡೋದಿಲ್ಲ. ಯಾಕಂದ್ರೆ ನೀ ನನ್ ಬೆಸ್ಟ್ ಫ್ರೆಂಡ್. ನಾನು ಹೇಳೋದ್ ಕೇಳು ಅರುಣ್, ದಯವಿಟ್ಟು ನೇರವಾಗಿ ಸಂಧ್ಯಾನ ಮಾತಾಡ್ಸ್ಬೇಡ. ನೇರವಾಗಲ್ಲ, ಫೋನ್ ಮಾಡಿ ಮಾತಾಡ್ಬೇಡ. ಮಾತಾಡ್ದೇನೆ ಏನ್ ಮಾಡ್ಬೇಕು ಅಂತ ಹೇಳ್ತಿದ್ಯಾ? ನನ್ ಕೈಲಿದ್ರ ಮೇಲೆ ತಾಳ್ಮೆಯಿಂದ ಇರಕ್ ಆಗೋದಿಲ್ಲ. ನಾನ್ ಇವಾಗ್ಲೇ ಸಂಧ್ಯಾ ಹತ್ರ ಹೋಗಿ ಸಂಧ್ಯಾನ ನೋಡಿ ಮಾತಾಡಕ್ ಹೋಗ್ತಾ ಇದ್ದೀನಿ. ನೋಡ್ದ್ಯಾ ನಿನ್ ಬಾಯಿಂದಾನೆ ಬರ್ತಾ ಇದೆಯಲ್ಲ? ಬೇಡ ಅರುಣ್, ನೀನ್ ಸಂಧ್ಯಾ ಜೊತೆ ಮಾತಾಡಿದ್ರೆ ಕೆಲ್ಸ ಎಲ್ಲ ಕೆಟ್ಟೋಗುತ್ತೆ. ಆಮೇಲೆ ಅಯ್ಯೋ ಅಂದ್ರು ಬರಲ್ಲ, ಅಪ್ಪ ಅಂದ್ರು ಬರಲ್ಲ. ಆಗ್ದಿರೋ ಕೆಲ್ಸ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಿನ್ ಟೆನ್ಷನ್ ತಗೊಂಡೆ ಕೂಲಾಗಿರು. ನಿನ್ ಮದ್ವೆ ಮ್ಯಾಟ್ರ್ ನಾನ್ ಡೀಲ್ ಮಾಡ್ತೀನಿ. ನಾನ್ ಖಂಡಿತ ನಿನ್ ಮದ್ವೆನ ನಾನೇ ನಿಂತ್ ಮಾಡ್ತೀನಿ. ಅರ್ಥ ಆಯ್ತಾ? ನನ್ನ ನಂಬು.
ಮಾಡ್ತಿದ್ದಾನೆ. ಹೇಳು ಶಕ್ತಿ, ಏನಕ್ಕೆ ಇವಾಗ ಫೋನ್ ಮಾಡ್ದೆ? ಏಯ್, ಇಷ್ಟೊತ್ತು ಎಲ್ಲೋಗಿದ್ದೆ ನೀನು? ಲೈ, ಯಾವಾಗೋ ಬರ್ತೀಯಾ? ಅಣ್ಣ ನನಗೊಂದು ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದಣ್ಣ. ಏನೋ ಕೆಲ್ಸರಿಗೆ? ಅಂತದ್ದೇನೋ ಮುಖ್ಯವಾದ ಕೆಲಸ ನಿನಗೆ? ಲೈ, ಸುಳ್ಳು ಹೇಳಬೇಡ. ನಿನ್ ಪರ್ಸನಲ್ ಕೆಲ್ಸದ ಮೇಲೆ ತಾನೇ ಹೊರಗೆ ಹೋಗಿದ್ಯಾ? ಅಣ್ಣ ನಿಮ್ಮನ್ನ ಬಿಟ್ರೆ ನಂಗೆ ಯಾವ್ದು ಪರ್ಸನಲ್ ಕೆಲಸ ಇಲ್ಲ ಅಣ್ಣ. ಅಣ್ಣ ಒಂದು ಮುಖ್ಯವಾದ ವಿಷಯ. ಲೈ, ಮೊದ್ಲು ಅದೇನು ಅಂತ ಹೇಳಿ ಸಾಯಿ. ನಿನ್ ಮಗ ಸತೀಶ ನಿಮ್ಗೆ ಸೊಸೆಯಾಗಿ ಬರೋ ಸಂಧ್ಯಾನೋ ಬೈಕಲ್ಲಿ ಒಟ್ಟಿಗೆ ಹೋಗೋದನ್ನ ದಿನ ದಿನ ನೋಡ್ತಾನೆ ಇದ್ದೀನಣ್ಣ. ಇವತ್ತು ಕೂಡ ನೋಡ್ದೆ ಅಣ್ಣ. ಆ? ಲೈ, ಏನೋ ಹೇಳ್ತಿದ್ಯಾ ನೀನು? ಅಣ್ಣ ಅವ್ರ ಗಾಡಿಲಿ ಹೋಗೋದು ನೋಡ್ತಾ ಇದ್ರೆ ನಿನಗೆ ನಾನು ನನಗೆ ನೀನು ಅಂತ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ದಾರಣ್ಣ. ಲೈ, ಅಣ್ಣ ನಾನು ಹೇಳೋದ್ರಲ್ಲ ನಿಜ ಅಣ್ಣ. ನನ್ನ ಎರಡು ಕಣ್ಣಿಂದ ನೋಡಿದೆ. ಡೈಲಿ ಹೋಗ್ತಿದ್ದಾರಣ್ಣ. ಲೈ, ಅದನ್ನ ನೋಡ್ಕೊಂಡು ನೀನ್ ಸುಮ್ನೆ ಇದ್ಯಾ? ನನ್ನಿಂದ ಏನಣ್ಣ ಮಾಡಕ್ಕಾಗುತ್ತೆ? ಲೈ, ನಿನ್ ಕೈಲಿ ಏನು ಮಾಡಕ್ಕಾಗಲ್ವೇನೋ? ನೀನೇ ಕೈಲಾಗ್ದವನಾದಿಲ್ಲ. ಅಣ್ಣ ಅವರಿಬ್ರು ಒಂದಾಗಿ ವೈಯಾರವಾಗಿ ಬೈಕಲ್ಲಿ ಹೋಗ್ಬೇಕಾದ್ರೆ ನೀನ್ ತಡಿಬೇಕಲ್ವೇನೋ? ಅವರು ಹೋಗಿದ್ದನ್ನ ಆನಂದದಿಂದ ನೋಡಿದ್ಯಾ? ನಿನಗ್ ನಾಚಿಕೆ ಆಗಲ್ವೇನೋ? ಸುಮ್ನೆ ನೋಡ್ಕೊಂಡ್ ಬಂದಿದ್ಯಾ? ಇಡೋ ಫೋನ. ಸಂಧ್ಯಾ, ನಿನ್ನ ನಾನು ಏನ್ ಮಾಡ್ತೀನಿ ಅಂತ ನೋಡ್ತಿರೋ.